ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ರಿಗೆ 3 ದಿವಸಗಳ ಕಾಲ ಡೆಡ್ ಲೈನ್ ಕೊಟ್ಟು ಶೋಕಾಸ್ ನೋಟಿಸ್ ಕೊಟ್ಟಿತ್ತು. ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ. ಈಗ ಆ ಡೆಡ್ ಲೈನ್ ಆಲ್ರೆಡಿ ಪಾಸ್ ಆಗಿ ಹೋಗಿದೆ. ಈಗ ಬಿಜೆಪಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸುತ್ತಾ? ಬಿಜೆಪಿ ಶಿಸ್ತು ಸಮಿತಿಯ ಮುಂದಿನ ಹೆಜ್ಜೆ ಏನಾಗಿರಬಹುದು ಅನ್ನೋದು ಈಗ ಕುತೂಹಲ ಕೆರಳಿಸಿರೋದು. ರಾಜ್ಯ ರಾಜಕಾರಣದ ಚಿತ್ತ ಈಗ ಬಿಜೆಪಿ ಮತ್ತು ಯತ್ನಾಳ್ ಮೇಲಿದೆ. ಕತ್ತಿಯ ಹಲುಗಿನ ಮೇಲಿನ ನಡಿಗೆಯಾಗಿದೆ ಇದು. ಇನ್ನೊಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಹ ಕಗ್ಗಂಟಾಗ್ತಾ ಇದೆ ದಿನದಿಂದ ದಿನಕ್ಕೆ. ಬಿಜೆಪಿ ಅವರಿಗೆ ಅಕ್ಕಿಯ ಮೇಲೂ ಆಸೆ, ನೆಂಟರ ಮೇಲೂ ಪ್ರೀತಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ವಿಜಯೇಂದ್ರ ಅವರನ್ನ ಪಟ್ಟದಿಂದ ಇಳಿಸುವಂತೆಯೂ ಇಲ್ಲ, ಯತ್ನಾಳ್ರವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಕಠಿಣ ನಿರ್ಧಾರಕ್ಕೂ ಬರಲಾಗ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಈಗಲೂ ದೊಡ್ಡ ಶಕ್ತಿ. ಇನ್ನ ಯಡಿಯೂರಪ್ಪನವರ ಕುಟುಂಬದ ವಿರೋಧ ಕಟ್ಟಿಕೊಂಡು ಕರ್ನಾಟಕದಲ್ಲಿ ಬಿಜೆಪಿ ಕೊಟ್ಟೋದು ದೂರದ ಮಾತು. ಇದು ಹೈಕಮಾಂಡ್ಗೂ ಗೊತ್ತಿದೆ. ಹಾಗಾಗಿ ನಾನು ಹೇಳಿದ್ದು, ಇದು ನುಂಗೋಕೂ ಆಗ್ತಾ ಇಲ್ಲ, ಉಗುಳೋಕೂ ಆಗ್ತಾ ಇಲ್ಲ, ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ ಬಿಜೆಪಿಗೆ. ಈ ನಡುವೆ ಯತ್ನಾಳ್ರಿಗೆ ಕಹಿ ಸುದ್ದಿ. ನಿಜಕ್ಕೂ ಯತ್ನಾಳ್ ಅವರ ಉಚ್ಚಾಟನೆ ಆಗತ್ತಾ? ಹೊಸ ರಾಜ್ಯಾಧ್ಯಕ್ಷರು ಬಿಜೆಪಿಗೆ ಸಿಗ್ತಾರಾ? ಈ ಎರಡು ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಎಲ್ಲದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬಿಜೆಪಿಯ ಮೂಲಗಳೇ ಕನ್ಫರ್ಮ್ ಮಾಡ್ತಾ ಇದ್ದಾವೆ ಯತ್ನಾಳ್ರಿಗೆ 72 hours ಡೆಡ್ ಲೈನ್ ಕೊಟ್ಟು ನೋಟಿಸ್ ಕೊಡಲಾಗಿದೆ ಅಂತ. ಆದ್ರೆ ಯತ್ನಾಳ್ ಅವ್ರು ಹೇಳ್ತಾರೆ, ನನಗೆ ಯಾವುದೇ ನೋಟಿಸು ಸಿಕ್ಕಿಲ್ಲ, ಬಂದಿಲ್ಲ, ಬಂದ್ರು ನಾನ್ ನೋಡಲ್ಲ, ನೋಡಿದ್ರು ಉತ್ತರ ಕೊಡಲ್ಲ ಅಂತ. ಒಂದು ವೇಳೆ ಬಿಜೆಪಿ ಏನಾದ್ರೂ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮುಂದೆ ಯತ್ನಾಳ್ ಯಾವ ರೀತಿಯ ಹೆಜ್ಜೆ ಇಡಬಹುದು? ಬಿಜೆಪಿ ಅವರಿಗೆ ಇದು ಗೊತ್ತಿದೆ, ಯತ್ನಾಳು ಬಿಜೆಪಿ ಬಿಟ್ರೆ ಬೇರೆ ಯಾವುದೇ ಪಕ್ಷಕ್ಕೂ ಹೋಗಲಾರರು ಅಂತ. ಹಾಗಾಗಿ ಈಗ ಬೆದರಿಸುವ ನಾಟಕ ಮಾಡ್ತಾ ಇದ್ದಾರಾ? ಈಗಲೂ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಶಕ್ತಿನೇ. ಆದ್ರೆ ಮಾತಿನ ಚಪಲದಿಂದ ಬಿಜೆಪಿನಲ್ಲಿ ಮೂಲೆ ಗುಂಪಾಗಿದ್ದಾರೆ. ಸ್ವಲ್ಪ ಅವರು ಮಾತಿಗೆ ಬ್ರೇಕ್ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ಆಗಿರಬಹುದಾಗಿತ್ತು. ಆದ್ರೆ ಮಾತಿನ ಭರಾಟೆನಲ್ಲಿ ಏನೇನೋ ಮಾತಾಡೋದಕ್ಕೋಗಿ ಆಪತ್ತುಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇರೋದ್ರಿಂದ ಪದೇ ಪದೇ ಯತ್ನಾಳ್ ಅವರು ಫೇಲ್ ಆಗ್ತಾ ಇದ್ದಾರಾ? ಯತ್ನಾಳ್ ಅವರು ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡೋದ್ರ ಬದಲು ಪಕ್ಷ ಸಂಘಟನೆ ಮಾಡಿ ತಾನೇನು ಅನ್ನೋದನ್ನ ಸಾಬೀತು ಮಾಡಿದ್ದೇ ಆದ್ರೆ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಯಾಕೆ, ಸಿಎಂ ಸ್ಥಾನನೇ ಸಿಕ್ಕರೂ ಸಿಗಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಯತ್ನಾಳ್ ಅವರು. ಬಿಜೆಪಿಯಲ್ಲಿ ಈಗ ಯತ್ನಾಳ್ ಅವರು ಪಾಪ್ಯುಲರ್ ಲೀಡರು, ಅವರನ್ನು ಹೊರ ಹಾಕೋದು ಬಿಜೆಪಿಗೆ ಸಾಧ್ಯ ಆಗಲ್ಲ. ಬಿಜೆಪಿನಲ್ಲಿ ಒಬ್ರು ಇಬ್ರು ಈಗ ಅಸಮಾಧಾನಗೊಂಡಿಲ್ಲ. ಎಸ್.ಟಿ. ಸೋಮಶೇಖರ್ ಅವರು, ಹೆಬ್ಬಾರ್ ಅವರು, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಹೀಗೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಯಾರ್ಯಾರ ಮೇಲೆ ಅಂತ ಕ್ರಮ ಕೈಗೊಳ್ಳೋದಕ್ಕಾಗುತ್ತೆ? ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಅಂತವರನ್ನೇ ಏನು ಮಾಡೋದಕ್ಕಾಗಿಲ್ಲ ಬಿಜೆಪಿಗೆ ಇದುವರೆಗೂ. ಅಂತವ್ರು ಬಿಜೆಪಿ ಪಕ್ಷದಲ್ಲೇ ಇರುವಂತಹ ಯತ್ನಾಳ್ ಮೇಲೆ ಈಗ ಕ್ರಮ ಕೈಗೊಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವು ಕೇಳ್ಬೋದು, 2-3 ಸಾರಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ, ಪಕ್ಷದ ನಿಯಮ ಉಲ್ಲಂಘನೆ ಮಾಡಿದಾರಲ್ವಾ ಅಂತ. ಎಲ್ಲವನ್ನು ಒಂದೇ ತಟ್ಟೆನಲ್ಲಿಟ್ಟು ತೂಗೋದಿಕ್ಕೆ ಆಗೋದಿಲ್ಲ. ಈಗ ಯಾವುದೇ ಎಲೆಕ್ಷನ್ ಇಲ್ಲ, ಮೇಲಾಗಿ ಬಿಜೆಪಿ ಅವರೇನು ಅಧಿಕಾರದಲ್ಲೂ ಇಲ್ಲ. ಈಶ್ವರಪ್ಪನವರ ಮೇಲೆ ಕ್ರಮ ಕೈಗೊಂಡಂತೆ ಯತ್ನಾಳ್ ಮೇಲೂ ಕ್ರಮ ಕೈಗೊಳ್ಳಬಹುದಲ್ಲ ಅಂತ ನೀವು ಕೇಳ್ಬೋದು. ಈಶ್ವರಪ್ಪನವರ ಮೇಲೂ ಬಿಜೆಪಿ ಕ್ರಮ ಕೈಗೊಳ್ಳೋದಕ್ಕೆ ಕಾರಣ ಇದೆ. ಆಗ ಚುನಾವಣೆ ಇತ್ತು, ಹೈಕಮಾಂಡ್ ಆದೇಶದ ಎಗೇನ್ಸ್ಟ್ ಆಗಿ ಈಶ್ವರಪ್ಪನವರು ಸ್ಪರ್ಧೆ ಸಹ ಮಾಡಿದ್ರು. ಅದರಿಂದ ಬಿಜೆಪಿಗೆ ಲಾಸ್ ಆಗುವ ಸಾಧ್ಯತೆಗಳು ಇತ್ತು. ಹಾಗಾಗಿ ಅನಿವಾರ್ಯತೆಗೆ ಬಿದ್ದು ಎಲೆಕ್ಷನ್ ಆದ ನಂತರ ಅವರ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ಈಗ ಸದ್ಯದ ಮಟ್ಟಿಗೆ ಯತ್ನಾಳ್ರಿಂದ ಬಿಜೆಪಿಗೆ ಯಾವುದೇ ಲಾಸು ಇಲ್ಲ, ಯಾಕಂದ್ರೆ ಎಲೆಕ್ಷನ್ ಇಲ್ಲ, ಅಧಿಕಾರದಲ್ಲೂ ಇಲ್ಲ. ಹಾಗಾದ್ರೆ ಪದೇ ಪದೇ ಹೈಕಮಾಂಡ್ ನ ಮಾತನ್ನು ಮೀರಿ ಪಾರ್ಟಿಯ ಚೌಕಟ್ಟಿನೊಳಗೆ ಮಾತಾಡಬೇಕಾಗಿದ್ದನ್ನ ಮೀಡಿಯಾ ಮುಂದೆ ಮಾತಾಡ್ತಾ ಇದಾರಲ್ಲ, ಕ್ರಮ ಏನು ಕೈಗೊಳ್ಳಲ್ವಾ ಅಂತ ನೀವು ಕೇಳ್ಬೋದು. ಅದಕ್ಕೆ ಬಿಜೆಪಿ ಅವರು ಹೈಕಮಾಂಡ್ ತಯಾರಿ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಯತ್ನಾಳ್ ಅವರನ್ನ ನೆಗ್ಲೆಕ್ಟ್ ಮಾಡೋದು, ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡದೆ ಸತಾಯಿಸೋದು. ಈ ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದ್ದು, ಯತ್ನಾಳ್ರು ಈ ರೀತಿ ಗುಂಪುಗಾರಿಕೆ ಮಾಡೋದರ ಬದಲು ಪಕ್ಷ ಕಟ್ಟಿ ಯಡಿಯೂರಪ್ಪನವರ ವಿರುದ್ಧನೇ ಆಗಿರ್ಬಹುದು, ವಿಜಯೇಂದ್ರ ವಿರುದ್ಧನೇ ಆಗಿರ್ಬೋದು, ನಿಮಗಿಂತ ನಾನು ಶಕ್ತಿಶಾಲಿ ಪಕ್ಷ ಕಟ್ಟೋದ್ರಲ್ಲಿ ಅಂತ ಏನಾದ್ರೂ ತೋರಿಸಿದ್ದೆ ಆದ್ರೆ ಖಂಡಿತ ಯತ್ನಾಳ್ರಿಗೆ ಬಿಜೆಪಿನಲ್ಲಿ ಉತ್ತಮವಾದ ಭವಿಷ್ಯ ಇದೆ. ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಯಾಕೆ ಅಂದ್ರೆ ಯಾವುದೇ ಹೈಕಮಾಂಡ್ ಪಕ್ಷದಲ್ಲಿ ಗುಂಪುಗಾರಿಕೆಯನ್ನು ಸಹಿಸೋದಿಲ್ಲ. ಅದು ಇಲ್ಲಿಯವರೆಗೂ ಯತ್ನಾಳ್ ಅವರು ಮಾಡಿಕೊಂಡು ಬಂದಿದ್ದನ್ನೆಲ್ಲ ಸಹಿಸಿರೋದೇ ಹೆಚ್ಚು. ಇನ್ನು ಒಂದು ಯತ್ನಾಳ್ ಅವರ ನೆಗೆಟಿವ್ ಏನಪ್ಪಾ ಅಂದ್ರೆ, ಅವರ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಸಾಕು ವೈಯಕ್ತಿಕವಾಗಿ ವಾಗ್ದಾಳಿ ಇಳಿದು ಬಿಡ್ತಾರೆ. ಇದು ನಾಯಕತ್ವದಲ್ಲಿನ ಕೊರತೆಯನ್ನು ಎತ್ತಿ ತೋರಿಸುತ್ತೆ.
ಏನೇ ವಿಚಾರ ಬರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಸಮಾನ ಚಿತ್ತದಿಂದ ಎದುರಿಸಬೇಕಾಗತ್ತೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಲಿಲ್ಲ. ಹಾಗಾಗಿ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಹ ತಪ್ಪಿ ಹೋಯ್ತು. ಯತ್ನಾಳ್ ಅವರೇನಾದ್ರೂ ಬಾಯಿಗೆ ಬೀಗ ಹಾಕಿಕೊಂಡು ಸ್ವಲ್ಪ ಸುಮ್ಮನೆ ಇದ್ದಿದ್ರು ಸಾಕಾಗಿತ್ತು. ಅಶೋಕ್ ಅವರ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರೇ ಇರ್ತಾ ಇದ್ರು. ಮಾತೆ ಮುತ್ತು, ಮಾತೆ ಮೃತ್ಯು ಅಂತಾರೆ. ಮಾತು ಎಷ್ಟು ಆಡ್ಬೇಕು ಅಷ್ಟನ್ನ ಮಾತ್ರ ಆಡ್ಬೇಕು. ಅತಿಯಾದ ಮಾತು ಮನೆ ಕೆಡಿಸ್ತು. ಇನ್ನು ಯತ್ನಾಳ್ ಅವರು ಏನ್ ಹೇಳ್ತಾರೆ, ನೋಟಿಸ್ ನನಗೆ ಬಂದಿಲ್ಲ, ಬಂದ್ರು ನಾನು ಉತ್ತರ ಕೊಡೋದಿಲ್ಲ ಅಂತ. ಇದು ನೇರ ಹೈಕಮಾಂಡ್ ಜೊತೆಗೆ ಪೈಪೋಟಿಗೆ ಇಳಿದಂತಾಗ್ಬಿಡುತ್ತೆ. ಇನ್ನು ಮತ್ತೊಂದು ಟೆನ್ಷನ್ ಬಿಜೆಪಿನಲ್ಲಿ ಏನಿದೆಯಪ್ಪ ಅಂದ್ರೆ, ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತಾ? ಇಲ್ಲೇ ಇರೋದು ಟ್ವಿಸ್ಟ್. ಈ ರೀತಿಯ ಪ್ರಸ್ತಾವನೆ ಬಿಜೆಪಿ ಹೈಕಮಾಂಡ್ ಲೆವೆಲ್ ನಲ್ಲಿ ಇಲ್ಲವೇ ಇಲ್ಲ. ಯಾವುದೇ ಒಂದು ಪಕ್ಷ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಚುನಾವಣೆ ನಡೆಸ್ತು ಅಂದ್ರೆ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಾನೆ ಅರ್ಥ. ಗುಂಪುಗಾರಿಕೆ ಇದೆ, ಒಗ್ಗಟ್ಟಿಲ್ಲ, ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರಲ್ಲೇ ಪಕ್ಷದ ಒಳಿತು ಇರುತ್ತೆ. ಅದನ್ನೇ ಎಲ್ಲ ಪಕ್ಷಗಳು ಮಾಡೋದು. ಅದು ಬಿಜೆಪಿಗೂ ಅಪ್ಲೈ ಆಗುತ್ತೆ. ರಾಜ್ಯಾಧ್ಯಕ್ಷರ ಚುನಾವಣೆ ಮಾಡಿದ್ದೇ ಆದ್ರೆ ಬಣಗಳಾಗತ್ತೆ. ಈ ಹಿಂದೆ ಬಿಜೆಪಿನಲ್ಲೇ ನೀವು ನೋಡಿರ್ಬೋದು, ಅನಂತ್ ಕುಮಾರ್ ಬಣ, ಯಡಿಯೂರಪ್ಪನವರ ಬಣ, BL ಸಂತೋಷ್ ಅವರ ಬಣ ಅಂತ 3 ಬಣಗಳಿದ್ದಿದ್ದು. ಒಂದು ವೇಳೆ ರಾಜ್ಯಾಧ್ಯಕ್ಷರಿಗೆ ಚುನಾವಣೆ ಮಾಡಿದ್ದೇ ಆದ್ರೆ ಬಣ ರಾಜಕಾರಣಕ್ಕೆ ಹೈಕಮಾಂಡೇ ಪುರಸ್ಕಾರ ಕೊಟ್ಟಂತಾಗತ್ತೆ. ಅದನ್ನು ಮಾಡಲ್ಲ ಅವರು. ಹಾಗಾದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಅಲ್ಟಿಮೇಟ್ ಆಗಿ ಅದು ಬಂದು ನಿಲ್ಲೋದು ಜಾತಿ ರಾಜಕಾರಣದಲ್ಲೇ. ಈಗ ವಿರೋಧ ಪಕ್ಷ ನಾಯಕನಾಗಿ ಬಿಜೆಪಿನಲ್ಲಿ ಒಕ್ಕಲಿಗ ಸಮುದಾಯದ ಅಶೋಕ್ ಅವರಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ದಲಿತ ಸಮುದಾಯದಿಂದ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಈಗ ಉಳಿದಿರುವ ಸಮುದಾಯ ಯಾವುದು? ಲಿಂಗಾಯತ ಸಮುದಾಯ. ಸಹಜವಾಗಿ ರಾಜ್ಯಾಧ್ಯಕ್ಷ ಪಟ್ಟನ ಲಿಂಗಾಯತ ಸಮುದಾಯಕ್ಕೆ ಕಟ್ತಾರೆ. ಬೇರೆ ಯಾರು ಅಲ್ಲ, ಯಡಿಯೂರಪ್ಪನವರನ್ನ ವಿರೋಧ ಮಾಡ್ಕೊಳ್ಳುವಂತಹ ಯಾವುದೇ ದುಸ್ಸಾಹಸಕ್ಕೆ ಬಿಜೆಪಿ ಕೈ ಹಾಕೋದಿಕ್ಕೆ ಹೋಗೋದಿಲ್ಲ. ಹಾಗಾಗಿ ವಿಜೇಂದ್ರ ಅವರಿಗೆ ಮತ್ತೊಮ್ಮೆ ಪಟ್ಟ ಕಟ್ಟುವ ಎಲ್ಲ ಸೂಚನೆಗಳು ಇದಾವೆ. ಹಾಗಾದ್ರೆ ಯತ್ನಾಳ್ ಬಣಕ್ಕೆ ಮನ್ನಣೆ ಇಲ್ವಾ ಅಂತ ಕೇಳ್ಬೋದು. ಅದನ್ನು ಹೇಳ್ತೀನಿ. ಸಹಜವಾಗಿ ವಿಜೇಂದ್ರ ಬೆನ್ನಿಗೆ ಯಡಿಯೂರಪ್ಪನವರ ಬಲ ಇದೆ. ಯಡಿಯೂರಪ್ಪನವರಿಂದಾಗಿ ಹೈಕಮಾಂಡ್ ಬಲ ಸಹ ಇದೆ. ಶಾಸಕರ ಬಲ ಸಹ ಯಡಿಯೂರಪ್ಪ ಮತ್ತು ವಿಜೇಂದ್ರ ಪರವಾಗೇ ಇದೆ. ಯತ್ನಾಳ್ ಅವರು ಕೇವಲ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ಮಾಡೋದಾಗಿದ್ರೆ ಇದು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗ್ತಾ ಇರ್ಲಿಲ್ಲ. ಅವರು ಟಾರ್ಗೆಟ್ ಯಡಿಯೂರಪ್ಪನವರನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಬಿಜೆಪಿ ಹೈಕಮಾಂಡ್ ಇಂದ ಬಂದಿರತಕ್ಕಂತ ಅರುಣ್ ಸಿಂಗ್ ಅವರನ್ನೇ ಬಿಡ್ಲಿಲ್ಲ, ರಾಧಾ ಮೋಹನ್ ಅವರನ್ನೇ ಬಿಡ್ಲಿಲ್ಲ. ಅವರೆಲ್ಲ ಸುಮ್ನೆ ಇರ್ತಾರ? ಸಹಜವಾಗಿ ಬಿಜೆಪಿಗೆ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ವಿರುದ್ಧ ನೆಗೆಟಿವ್ ರಿಪೋರ್ಟೇ ಕೊಟ್ಟಿರ್ತಾರೆ. ನೀವು ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಗಮನಿಸಬೇಕು. ಯತ್ನಾಳ್ ಬೆಂಬಲಕ್ಕೆ ನಿಂತಿರೋರಾದ್ರೂ ಯಾರು? ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದಿರೋರೆ, ಬಿಜೆಪಿ ಮೂಲದವರೇ ಅಲ್ಲ. ಅಂದ್ರೆ ಹೊರಗಿನಿಂದ ಬಿಜೆಪಿಗೆ ಬಂದಿರತಕ್ಕಂಥವ್ರು, ಅಥವಾ ಅವರು ಸಂಘ ಪರಿವಾರದೊಂದಿಗೆ ಗುರುತಿಸಿಕೊಂಡಿಲ್ಲ. ರಾಜ್ಯಾಧ್ಯಕ್ಷರಂತ ಪಟ್ಟದ ಆಯ್ಕೆಯಲ್ಲಿ ಇದು ಸಹ ಪರಿಗಣನೆಯಾಗುತ್ತೆ. ಮೂಲ ಬಿಜೆಪಿಗರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದವರು. CT ರವಿ, ಅಶ್ವಥ್ ನಾರಾಯಣ ಅವರು ಅಧ್ಯಕ್ಷರಾಗೋದಕ್ಕೆ ಇಚ್ಛೆ ವ್ಯಕ್ತಪಡಿಸಿದ್ರು ಸಹ ಜಾತಿ ಸಮೀಕರಣ ಅವರ ಪರವಾಗಿ ಇಲ್ಲ. CT ರವಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ಕೂಗಿದೆ. ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂತ R ಅಶೋಕ್ ಅವರು ಆಲ್ರೆಡಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. R ಅಶೋಕ್ ಅವರು ಬಲಿದಾನ ಮಾಡ್ಬೇಕಾಗತ್ತೆ. R ಅಶೋಕ್ ಅವರ ನೇತೃತ್ವನ ನೋಡಿದ್ರೆ ಅಷ್ಟೊಂದು ಪರಿಣಾಮಕಾರಿಯಾಗೂ ಇಲ್ಲ. ಅದು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಅನೇಕ ಸಂದರ್ಭಗಳು ಬಂದಿತ್ತು, ಅದನ್ನೆಲ್ಲ ಕೈ ಚೆಲ್ಲಿದ್ರು. ಆದ್ರೂ ಬಿಜೆಪಿಯ ಹೈಕಮಾಂಡ್ಗೆ R ಅಶೋಕರನ್ನು ಬದಲಾಯಿಸುವ ಯಾವುದೇ ಇರಾದೆ ಇಲ್ಲ. ಹಾಗಾಗಿ ಒಕ್ಕಲಿಗ ಸಮುದಾಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಗೋದು ಡೌಟು. ಹಾಗಾಗಿ ನಾನು ಹೇಳಿದ್ದು, ಇದು ಮತ್ತೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗಾಗತ್ತೆ. ಸ್ಪಷ್ಟ ಲಿಂಗಾಯತ ನಾಯಕನಿಗೆ ಮತ್ತೆ ಬಿಜೆಪಿನಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ. ಅದು ಯಡಿಯೂರಪ್ಪನವರ ಬೆಂಬಲ ಇರತಕ್ಕಂತ, ಹೈಕಮಾಂಡ್ ನ ಬೆಂಬಲ ಸಹ ಇರುವಂತಹ, ಶಾಸಕರ ಬೆಂಬಲ ಸಹ ಇರುವಂತಹ BY ವಿಜಯೇಂದ್ರ ಅವರು ಮರು ಆಯ್ಕೆ ಆಗುವ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಇದೆ. ಹಾಗಾದ್ರೆ ಹೈಕಮಾಂಡ್ ಯತ್ನಾಳ್ ಬಣಕ್ಕೆ ಏನ್ ಕೊಟ್ಟಂಗಾಯ್ತು ಅಂತ ನೀವು ಕೇಳ್ಬೋದು. ಇಲ್ಲಿ BY ವಿಜಯೇಂದ್ರ ಅವರಿಗೆ ಲಗಾಮ್ ಹಾಕೋದಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿಯಾಗಿದೆ. ಪ್ರಮುಖ ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲಿ ಯತ್ನಾಳ್ ಬಣ ಮತ್ತು ತಟಸ್ಥ ಬಣನ ಕನ್ಸಿಡರ್ ಮಾಡುತ್ತೆ ಹೈಕಮಾಂಡ್. ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಯತ್ನಾಳ್ ಬಣಕ್ಕೂ ಸ್ಥಾನ ಕಲ್ಪಿಸುವ ಎಲ್ಲ ಸಾಧ್ಯತೆಗಳು ಇದಾವೆ. ಆ ಮೂಲಕ ಯತ್ನಾಳ್ ಬಣ ಮತ್ತು ತಟಸ್ಥ ಬಣ ಎರಡನ್ನೂ ಬಿಜೆಪಿ ಹೈಕಮಾಂಡ್ ಸಮಾಧಾನ ಪಡಿಸಿದಂತಾಗತ್ತೆ. ಇಷ್ಟೇ ನೋಡಿ ಆಗುವುದು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.